ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆದ್ರ ಡಿಸಿಎಂ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಬಣ ಬಡಿದಾಟಗಳು ಜೋರಾಗ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಿದ್ದಾರೆ. ಯಾವ ನಾಯಕತ್ವ ಬದಲಾವಣೆಯೂ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಹಿರಂಗ ಹೇಳಿಕೆ ನೀಡೋ ಹಾಗಿಲ್ಲ, ಶಾಸಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ಟಿದ್ದಾರೆ ಡಿಕೆಶಿ. ಯಾರೂ ಮಾಧ್ಯಮಗಳ ಎದುರು ಹೇಳಿಕೆಯನ್ನ ನೀಡಬೇಡಿ, ನೋಟಿಸ್ ಕೊಟ್ಟರು. ನನ್ನ ಹೇಳಿಕೆಗೆ ನಾನು ಬದ್ಧ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಿದ್ದಾರೆ. ನಿನ್ನೆ ಸಿಡಿಮಿಡಿಯಾದ್ರು ಡಿಕೆ ಶಿವಕುಮಾರ್. ಇಕ್ಬಾಲ್ ಹುಸೇನ್ ಹಿಂಗಿಂದೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದ ತಕ್ಷಣ ಸಿಡಿಮಿಡಿಯಾದ್ರು. ನನ್ನ ಬಗ್ಗೆ ಯಾರೂ ಪ್ರೀತಿ ತೋರಿಸ್ಬೇಕಾಗಿಲ್ಲ, ನಾನು ಅವರಿಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆದರೆ ಇಕ್ಬಾಲ್ ಹುಸೇನ್ ಹೇಳ್ತಿದ್ದಾರೆ, ನೋಟಿಸ್ ಕೊಟ್ಟರೂ ಕೂಡ ನನ್ನ ನಿಲುವಿಗೆ ನಾನು ಬದ್ಧ ಅಂತ ಇಕ್ಬಾಲ್ ಹುಸೇನ್ ಈಗಾಗಲೇ ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ಗೆ ನೀಡಿರುವ ನೋಟಿಸ್ನ ಕಾಪಿ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ. ರಾಮನಗರ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪಕ್ಷದಲ್ಲಿರುವಂತಹ ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರವಾಗಿ ನೀವು ಹೇಳಿಕೆಗಳನ್ನು ಕೊಟ್ಟಿದ್ರಿ ಅನ್ನುವಂಥ ನಿಟ್ಟಿನಲ್ಲಿ ನಿಮಗೆ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಆ ನೋಟಿಸ್ ನಿಮಗೆ ತಲುಪಿದೆಯಾ? ಪ್ಲೀಸ್, ಈಗಾಗಲೇ ನಿನ್ನೆ ಸಾಯಂಕಾಲ ನನಗೆ ನೋಟಿಸ್ ಬಂದಿದೆ. ನೋಟಿಸು ಕೂಡ ಓದಿದ್ದೀನಿ. ಕಾಲಾವಕಾಶ ಇದೆ 7 ದಿವಸ. ನನಗೆ ಒಂದು ಕಾಲಾವಕಾಶ, ಅದಕ್ಕೆ ಉತ್ತರ ಕೊಡಲಿಕ್ಕೆ 7 ದಿವಸ ಅವಕಾಶ ಮಾಡಿಕೊಟ್ಟಿದ್ದಾರೆ. ಉತ್ತರವನ್ನು ನಾನು ಕೊಡ್ತೇನೆ. ಸರ್, ಡಿ ಕೆ ಶಿವಕುಮಾರ್ ಅವರು ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿರ್ಬೋದು ಅಥವಾ ಕೊಟ್ಟ ಮೇಲೆ ನೀವೇನಾದರೂ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದ್ರಾ? ನಾನು ಅವ್ರು ನೋಡಲೇ ಇಲ್ಲ. ಅವ್ರಿಗೆ ನಾನು ಸುಮಾರು 3-4 ದಿವಸ ಆಯಿತು ನೋಡಿ. ನಾನು ನೋಡಲೇ ಇಲ್ಲ. ನಾನು ನನ್ನ ಕ್ಷೇತ್ರದಲ್ಲಿದ್ದೆ. ನಾನು ಸುರ್ಜಿವಾಲ ಸಾಹೇಬ್ರಿಗೆ ಕರೆದಿದ್ರು, ನೇರವಾಗಿ ಹೋಗಿದ್ದೆ. ನನ್ನ ಅಭಿಪ್ರಾಯವನ್ನು ಅವ್ರಿಗೆ ತಿಳಿಸ್ದೆ. ಅವ್ರಿಗೆ ಶಿಸ್ತನ್ನು ಉಲ್ಲಂಘನೆ ಮಾಡಬಾರ್ದು, ಎಲ್ಲವೂ ಕೂಡ ವರಿಷ್ಠರ ಮೇಲೆ ಹಾಕಬೇಕು, ಹೈಕಮಾಂಡ್ ಸೂಕ್ತವಾದ ಸಮಯದಲ್ಲಿ ತೀರ್ಮಾನ ತಗೊಳ್ದದು ಅಂತ ಹೇಳಿದ್ರು. ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಬದ್ಧವಾಗಿರ್ತೀನಿ. ಸರ್, ನೀವು ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂತಹ ಧ್ವನಿಯನ್ನು ಎತ್ತಿದವರು. ಸೊ ನಿಮ್ಮ ವಿರುದ್ಧವಾಗಿ ನೋಟಿಸನ್ನು ಕೊಟ್ಟಿದ್ದಾರೆ, ಅದು ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿದ್ದಾರೆ. ನೋಡಿ, ಪಕ್ಷದ ನಾಯಕರವರು, KPCC ಅಧ್ಯಕ್ಷರವರು, ಅವ್ರಿಗೆ ಆ ಒಂದು ಹಕ್ಕು, ಅವ್ರಿಗೆ ಆ ಒಂದು ಪವರ್ ಇದೆ. ಅವ್ರಿಗೆಲ್ಲರೂ ಕೂಡ ಶಿಸ್ತನ್ನು ಪಾಲನೆ ಮಾಡಬೇಕು, ಉಲ್ಲಂಘನೆ ಮಾಡಬಾರ್ದು ಅಂಥೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಭಾಳ ಮುಖ್ಯ. ನಾವೆಲ್ಲರೂ ಕೂಡ ಹೈಕಮಾಂಡ್ ಸೂಚನೆ ಮೇರೆಗೆ ನಾವೆಲ್ಲರೂ ಕೂಡ ಕೆಲವು ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ಇವತ್ತು ಹೈಕಮಾಂಡು ನನಗೆ ಶಿಸ್ತನ್ನು ಉಲ್ಲಂಘನೆ ಮಾಡಬಾರ್ದು, ಎಲ್ಲರೂ ಕೂಡ ಮಾಧ್ಯಮದಲ್ಲಿ ಈ ರೀತಿ ಅಪಸ್ವರ ತಾವು ಎತ್ತಬಾರ್ದು ಅಂಥೇಳಿ ನನಗೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕಾದು ನೋಡ್ತೀನಿ ಮುಂದಿನ ದಿವಸಗಳಿಂದ ಏನು ಸೂಕ್ತವಾದ ಕ್ರಮ ಯಾವಾಗ ತಗೊಳ್ತಾರೆ, ಏನು ತಗೊಳ್ತಾರೆ, ಅಲ್ಲಿವರೆಗೂ ನಾನು ಕಾದು ನೋಡ್ತೇನೆ. ಸರ್, ಇಕ್ಬಾಲ್ ಹುಸೇನ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ಯಾವಾಗ ಆ ಜಿಲ್ಲೆಯ ಬೇರೆ ಬೇರೆ ನಾಯಕರು ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ರು, ಅದಾದ ನಂತರ ಇಕ್ಬಾಲ್ ಹುಸೇನ್ ಅವರು ಕೂಡ CM ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನಾದರೂ ಒತ್ತಡ ಇತ್ತಾ ಇಕ್ಬಾಲ್ ಹುಸೇನ್ ಅವರಿಗೆ? ನನಗೆ ಯಾವ ಒತ್ತಡ ಬರ್ತದೆ? ನನಗೆ ಯಾರ ಒತ್ತಡನೂ ಇಲ್ಲ. ನನಗೆ ಯಾವ ರೀತಿಯಾದಂಥ ಬೇರೆ ನನಗೆ ಯಾವುದೇ ರೀತಿ ಆಲೋಚನೆಗಳು ಇಲ್ಲ. ನಾನು ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ನೋಟಿಸ್ ಕೊಟ್ಟ ನಂತರವೂ ಕೂಡ ಇಕ್ಬಾಲ್ ಹುಸೇನ್ ಅವರು ತಮ್ಮ ನಿಲುವಿಗೆ ಬದ್ಧ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ DCM ಮತ್ತು CM ತಮ್ಮ ಬಣಗಳ ಮೂಲಕ ಅಖಾಡಕ್ಕೆ ಈಗ ಇಳಿದಿದ್ದಾರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಉಸ್ತುವಾರಿಗಳ ರಾಜ್ಯದಲ್ಲಿದ್ದಾರೆ, ಪ್ರತಿಯೊಬ್ಬ ಶಾಸಕರ ದುಃಖ ದುಮ್ಮಾನಗಳನ್ನ ಕೇಳೋದಕ್ಕೆ ಕೂತಿದ್ದಾರೆ. ಈ ಸಂದರ್ಭದಲ್ಲೇ ಹೇಳಿಕೆಗಳು ಹೊರಗೆ ಬರುತ್ತವೆ ಅಂತ ಹೇಳಿದ್ರೆ ಏನಾಗ್ತಾ ಇದೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅತಿಥಿಗಳು ಹೊರಗಡೆಯಿಂದ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಬಿಜೆಪಿ ವಕ್ತಾರರಾದ ವೆಂಕಟೇಶ್ ದೊಡ್ಡೇರಿ ಅವರು ನಮ್ಮೊಂದಿಗಿದ್ದಾರೆ. ವೆಂಕಟೇಶ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾದ ದೇವರಾಜ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದೇವರಾಜ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ನಟರಾಜ್ ಗೌಡ್ರಿಂದ ಇವತ್ತಿನ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀನಿ. ನಟರಾಜ್ ಗೌಡ್ರೆ, ಒಂದು ಕಡೆ ಉಸ್ತುವಾರಿ ಬಂದ್ ರಾಜ್ಯದಲ್ಲಿ ಕೂತಿದ್ದಾರೆ. ಏನ್ರಪ್ಪ ನಿಮ್ ಸಮಸ್ಯೆ, ಬನ್ನಿ ನನ್ನ ಹತ್ರ ಕೂತ್ಕೊಂಡು ಮಾತಾಡಿ ಅಂತಿದ್ದಾರೆ. ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಿದಾರಲ್ಲ ಸರ್, DCM ಮಾತಿಗೂ ಬೆಲೆ ಇಲ್ಲ? ಇಲ್ಲ, ಈಗ 140 ಶಾಸಕರು, ಇದರೊಳಗೆ 2-3 ಶಾಸಕರು ಕೆಲವು ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದನ್ನು ಆಲ್ರೆಡಿ ಮಾನ್ಯ ಸುರ್ಜೇವಾಲ ಅವರು, ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಅವರು ಅವ್ರಿಗೆಲ್ಲರ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮಾಧ್ಯಮಗಳ ಮುಖಾಂತರ ಬಹಿರಂಗ ಹೇಳಿಕೆ ಕೊಡುವಂಥದ್ದು, ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಂಥದ್ದು ಮಾಡಬೇಡಿ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಆದರೂ ಕೂಡ ಈ ರಾಮನಗರದ ಶಾಸಕರು ಯಾರು ಒಬ್ಬರು ಈಗ ಈ ಥರ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ.
ಅದಕ್ಕೂ ಕೂಡ ಆಲ್ರೆಡಿ ನೀವು ಮಾತಾಡೋಗಿಲ್ಲ ಆ ರೀತಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇದು 2-3 ಶಾಸಕರು ಬಿಟ್ಟು ಮಿಕ್ಕಿದೆಲ್ಲ ಶಾಸಕರನ್ನ ಮಾನ್ಯ ಸುರ್ಜೇವಾಲಾ ಅವರು ಇಲ್ಲಿ ಉಸ್ತುವಾರಿಗಳು ಬಂದು ಯಾಕೆ ಭೇಟಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಒಂದು ಕ್ಷೇತ್ರದ ಅಭಿವೃದ್ಧಿ ಏನು, ನಿಮ್ಮ ವೈಯಕ್ತಿಕ ಸಾಧನೆ ಏನು, ಪಕ್ಷ ಸಂಘಟನೆ ಹೇಗೆ ನಡೀತಾ ಇದೆ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಎಲ್ಲ ಒಟ್ಟಾರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುವಂಥ ವಿಷಯದಲ್ಲಿ 2 ವರ್ಷ ಸರ್ಕಾರ ಪೂರೈಸಿದೆ. ಇನ್ನು ಮುಂದಕ್ಕೆ ನಿಮ್ಮ ನಿರೀಕ್ಷೆಗಳೇನು, ನಿಮ್ಮ ಭರವಸೆಗಳು ಎಷ್ಟು ಈಡೇರಿಸಿದೆ, ಇದೆಲ್ಲ ಚರ್ಚೆಗಳು ಮಾಡ್ತಾ ಇದ್ದಾರೆ. ಸಂಘಟನೆಗೆ ಅನುಕೂಲ ಆಗುವಂಥ ಚರ್ಚೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅದನ್ನು ಮಾನ್ಯ ಸುರ್ಜೇವಾಲಾ ಅವರು ಆಲ್ರೆಡಿ ನಿನ್ನೆ ಮಾಧ್ಯಮದಲ್ಲಿ ಕೊಡೋ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಇಲ್ಲಿ ಕೆಲವೊಬ್ಬರು ಇಬ್ಬರು ಶಾಸಕರು ಮಾಡೋ ಒಂದು ಏನು ಬಹಿರಂಗ ಹೇಳಿಕೆಗಳಿಂದ ಒಂದು ಇಡೀ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಬೇರೆ ರೀತಿಯಾದಂಥ ಮಾಧ್ಯಮದ ಮುಖಾಂತರ ಭಿನ್ನವಾದ ಒಬ್ಬರು ಇಬ್ಬರು ಶಾಸಕರು ಯಾರ ಬಣಕ್ಕೆ ಸೇರಿದವರು ಅನ್ನೋದು ಇಂಪಾರ್ಟೆಂಟ್ ಸರ್. ಇಲ್ಲ ಅಂದ್ರೆ ಅದು ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳೋದಿಲ್ಲ. ಇಲ್ಲ ಅದು ಬಣ ಅನ್ನೋದಕ್ಕಿಂತ ಈಗ ಜಿಲ್ಲೆಯವರು ಬಾಲಕೃಷ್ಣ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈ ಬಾರಿನೇ ಅಂತ ಹೇಳೋಕ್ಕಾಗಲ್ಲ, ಆಗ್ತಾರೆ, ಆಗಬೇಕು ಅನ್ನೋದು ಇಚ್ಛೆ ಅಂತ ಹೇಳಿದ್ದಾರೆ. ಆ ಥರ ಭಾಳ ಜನ ಇಚ್ಛೆ ಪಡ್ತಾರೆ, ಅವಳಿಗೆ ಇಲ್ಲ. ಆದರೆ ಬಹಿರಂಗವಾಗಿ ಹೇಳಿಕೆ ಕೊಡೋ ಅಗತ್ಯ ಇಲ್ಲ ಈ ಸಮಯದಲ್ಲಿ. ಯಾಕಂದರೆ ಮಾನ್ಯ ಸಿದ್ದರಾಮಯ್ಯವರು ಶಾಸಕಾಂಗ ಪಕ್ಷದ ಬೆಂಬಲದೊಂದಿಗೆ, ಹೈಕಮಾಂಡ್ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಈ ಸಮಯದಲ್ಲಿ ಮುಂದೆ ಆಗ್ತಾರೆ, ಹಿಂದೆ ಆಗ್ತಾರೆ, ಇವಾಗ ಆಗ್ತಾರೆ ಅಂತ ಹೇಳಿಕೆ ಕೊಡೋದು ಕೂಡ ಅನಗತ್ಯ. ಅದಕ್ಕೆ ಜಿಲ್ಲೆಯವರೇ ಆದ್ದರಿಂದ ಬಾಲಕೃಷ್ಣ ಅವರು ಮತ್ತು ಇಕ್ಬಾಲ್ ಹುಸೇನ್ ಅವರು ಕೂಡ ಅದನ್ನ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಆಲ್ರೆಡಿ ಸೂಚನೆ ಅವ್ರಿಗೆ ಹೋಗಿದೆ. ಮಾನ್ಯ ಸುರ್ಜೇವಾಲಾ ಅವರು ಸೂಚನೆ ಕೊಟ್ಟಿದ್ದಾರೆ, ಈ ಥರವಾಗಿ ಬಹಿರಂಗವಾಗಿ ಕೊಡುವಂಥದ್ದಲ್ಲ. ಇವೆಲ್ಲ ತೀರ್ಮಾನ ಆಗುವಂಥದ್ದಲ್ಲಿ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ. ಅದು ಈ ಸಮಯದಲ್ಲಿ ಆ ರೀತಿಯಾಗಿ ಬಹಿರಂಗವಾಗಿ ಕೊಡೋದ್ರಿಂದ ಸರ್ಕಾರದ ಮೇಲೆ ಕೂಡ ಒಂದು ಪ್ರಭಾವ ಬೀರುತ್ತದೆ, ಪಕ್ಷದ ಮೇಲೆ ಪ್ರಭಾವ ಬೀರುತ್ತದೆ, ಮತ್ತು ಗೊಂದಲಗಳು ಶುರುವಾಗ್ತವೆ ಕಾರ್ಯಕರ್ತರಲ್ಲಿ. ಹಾಗಾಗಿ ಈ ಥರ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಒಂದು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ಆದಾಗಿ ಕೂಡ ಯಾರು ಈ ಥರ ನಿರ್ದೇಶನವನ್ನು ತೆಗೆದುಕೊಂಡ ಮೇಲೂ ಕೂಡ, ಒಂದು ನೋಟಿಸ್ ಕೊಟ್ಟ ಮೇಲೂ ಕೂಡ ಈ ಥರ ಹೇಳಿದ್ರೆ ಅದು ಶಿಸ್ತು ಕ್ರಮ ತಗೊಂತಾರೆ. ಅದನ್ನು ಮಾನ್ಯ KPCC ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಏನಾಗ್ತಾರೆ, ನನ್ನ ಯಾರು ಮಾಡ್ತಾರೆ ಅನ್ನೋದು ಇಲ್ಲಿ ಹೇಳ್ಕೊಡೋದು ಆ ಥರ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಕೈ ಬಲವನ್ನು ನಾವು ಕೈ ಬಲ ಪಡಿಸಬೇಕು. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ, ಮಿಕ್ಕಿದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹಾಗಾಗಿ ಯಾರು ಹೇಳಿಕೆ ಕೊಡಬೇಡಿ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಶಾಸಕರು, ಪಕ್ಷದ ಎಲ್ಲ ನಾಯಕರು ಮಾನ್ಯ ಡಿ ಕೆ ಶಿವಕುಮಾರ್ ಮಾತಿಗೆ ವೆಂಕಟೇಶ್ ದೊಡ್ಡೇರಿ ಅವರೇ, ಮೇಡಮ್, ಈಗ ಉಸ್ತುವಾರಿಗಳು ಬಂದಿದ್ದಾರೆ, ರಾಜ್ಯ ಉಸ್ತುವಾರಿಗಳು ಬಂದಿದ್ದಾರೆ, ಶಾಸಕರ ಮಾತು ಕೇಳಿಸ್ಕೊಳ್ತಾ ಇದ್ದಾರೆ. ಈ ಟೈಮಲ್ಲಿ ಎರಡೂ ಬಣದವರು ಮುಂದ್ ಬಂದು ಹೇಳ್ತಿದ್ದಾರೆ 5 ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ. ಒಂದು ಬಣ ಹೇಳ್ತಿದ್ರೆ ಇಲ್ಲ DCM DK ಶಿವಕುಮಾರ್ CM ಆಗ್ತಾರೆ ಅಂತ. ಇವತ್ತು ನೋಡಿ, ಕಾಂಗ್ರೆಸ್ ಸರ್ಕಾರ ಏನು ಭರವಸೆಗಳನ್ನ ಕೊಟ್ಟು ಆಡಳಿತಕ್ಕೆ ಬಂದು 2.5 ವರ್ಷ ಆಯಿತು. ಇದಕ್ಕೆಲ್ಲ ಕಾರಣ ಏನಂತಂದರೆ ಅಭಿವೃದ್ಧಿ ಶೂನ್ಯವಾದಂಥ ಒಂದು ವ್ಯವಸ್ಥೆ. ಏನು ಭಾಳ ಭರವಸೆ ಇಟ್ಕೊಟ್ಟಂಥ ಈ ಏನು ಕಾಂಗ್ರೆಸ್ನವ್ರು ಬಂದರು, 2 ವರ್ಷದಿಂದ 138-141 ಜನ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ, ಇವತ್ತು ಅವ್ರ ಮುಖ ತೋರ್ಸೋಕ್ಕಾಗಲ್ಲ ಅವರ ಒಂದು ಕ್ಷೇತ್ರಗಳಲ್ಲಿ ಅಂತ ಹೇಳಿ ಅಳನ ತೊಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ಗುದ್ಲಿ ಪೂಜೆ ಆಗದೆ ಇರ್ತಕ್ಕಂಥದ್ದು, ನೀರಾವರಿ ಆಗಿರ್ಬೋದು, ಒಂದು ಕುಡಿಯೋಕೆ ನೀರಾಗಿರ್ಬೋದು, ಯಾವ ರೈತರ ಸಮಸ್ಯೆ ಆಗಿರ್ಬೋದು, ಯಾವುದೇ ಆಗಲಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಇವತ್ತು ದಂಗೆ ಎದ್ದಿರ್ತಕ್ಕಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ. ಸರ್ಪ್ರೈಸಿಂಗ್ಲಿ ದೊಡ್ಡೇರಿ ಅವರೇ, ಇವಾಗ ಸುರ್ಜೇವಾಲಾ ಬಂದಿದ್ದಾರೆ ರಾಜ್ಯಕ್ಕೆ, ನಮ್ಮ ಸಮಸ್ಯೆ ಏನು, ನಮ್ಮ ಕ್ಷೇತ್ರದ ಸಮಸ್ಯೆ ಏನು ಅಂತ ಹೇಳಿಕೆ ಕೊಡೋದಕ್ಕೆ ಬದಲಿಗೆ, ನಮಗೇನ್ ಬೇಕು ಅಂತ ಕೇಳೋದಕ್ಕೆ ಬದಲಿಗೆ ಕೆಲವೊಂದು ಸಚಿವರ ವಿರುದ್ಧ ದೂರುಗಳು ಕೊಟ್ಟಿದ್ದಾರೆ. ಹೌದು, ಅದನ್ನ ಹೊರತುಪಡಿಸಿದ್ರೆ ಪವರ್ ಶೇರಿಂಗ್ ಬಗ್ಗೆ ಹೇಳಿಕೆಗಳು ಜಾಸ್ತಿ ಆಗಿದೆ. ಇವತ್ತೇನಾಗಿದೆ ನೋಡಿ, ಇವತ್ತು ಅಭಿವೃದ್ಧಿ ಏನಾಗ್ಲಿಲ್ಲ, ಬರೀ ಕೇವಲ 5 ಗ್ಯಾರಂಟಿಗಳ ಮೂಲಕ ಬಜೆಟ್ ಅಲ್ಲಿ 58,000 ಕೋಟಿನ ಖರ್ಚು ಮಾಡಿದ್ದು, 58 ಕೋಟಿನಲ್ಲಿ 25 ಕೋಟಿ ದಲಿತರಿಗೆ ಮೀಸಲಾಗಿದ್ದ ಹಣವನ್ನು ತೆಗೆದುಕೊಂಡು ಇವರು ಖರ್ಚು ಮಾಡಿರ್ತಕ್ಕಂಥದ್ದು ಅಷ್ಟೇ ಇವರ ದೊಡ್ಡ ಸಾಧನೆ ಅಂತ ಹೇಳ್ಕೊಂಡು ಟಾಮ್ ಮಾಡ್ಕೊಂತ ತಿರುಗ್ತಾ ಇರ್ತಾರೆ ಸರ್ಕಾರ. ಸೊ ಅದಕ್ಕೋಸ್ಕರ ಏನು 138 ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ಈ ಆಡಳಿತ ಪಕ್ಷದ ವಿರುದ್ಧ ಎದ್ದಿದ್ದಾರೆ. ಅದಕ್ಕೋಸ್ಕರ ಸುರ್ಜೇವಾಲಾರವರು ಡೆಲ್ಲಿಯಿಂದ ಬಂದಿದ್ದಾರೆ ತೇಪೆ ಹಾಕ್ಲಿಕ್ಕೆ. ನಮ್ಮ ಗೋವಿಂದ ಕಾರಜೋಳ ಸಾಹೇಬರು, ನಮ್ಮ ನಾಯಕರು ಒಂದು ಹೇಳಿದ್ದಾರೆ, ಸುರ್ಜೇವಾಲಾ ಒಂದು ತೇಪೆ ಹಾಕ್ಲಿಕ್ಕೆ ಬಂದಿದ್ದಾರೆ. ಆ ತೇಪೆ ಬಹಳ ದಿವಸ ಇರಲ್ಲ, ತೇಪೆ ಹೋದ್ಮೇಲೆ ಇವರು ನಿಜ ಬಣ್ಣ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇದು ಭ್ರಷ್ಟಾಚಾರ ಯಾರು ಇವತ್ತು ಕಾಂಗ್ರೆಸ್ನ ವಿರುದ್ಧ ಭ್ರಷ್ಟಾಚಾರ ಆರೋಪವನ್ನು ಹೊರಿಸ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಅಲ್ಲ ಅಥವಾ JDS ಅಲ್ಲ. ಇವತ್ತು ಭ್ರಷ್ಟಾಚಾರದ ಅದನ್ನು ಹೇಳ್ತಾ ಇರ್ತಕ್ಕಂಥವ್ರು ಅದೇ ಪಕ್ಷದ ಆಡಳಿತ ಪಕ್ಷದ ಶಾಸಕರು, ಹಿರಿಯ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ರವರು ವಸತಿ ನಿಗಮ ಮತ್ತು ವಸತಿ ಇಲಾಖೆಯಲ್ಲಿ 2,100 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಪತ್ರವನ್ನು ಕೊಟ್ಟಿದ್ದಾರೆ. ಅವರಷ್ಟೆಲ್ಲ ಸುರ್ಜೇವಾಲಾಗೆ ನಾನು ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಒಂದು ಅಮಾನವೀಯದಂಥ ಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬರಬಾರ್ದಾಗಿತ್ತು. ಅಷ್ಟೇ ಅಲ್ಲ, ಈ ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನು ಕಾರಣ ಇಲ್ಲ ಅಂತ ಹೇಳಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಮೊನ್ನೆ ಒಂದು ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಹತ್ರ ದುಡ್ಡೇ ಇಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ರಾಯರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಾಜು ಕಾಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ ಸ್ಥಿತಿ ಇದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ.
ನನ್ನ ಕ್ಷೇತ್ರದ ಜನರಿಗೆ ಮತಕ್ಷೇತ್ರದ ಜನರಿಗೆ ಮುಖ ತೋರ್ಸಕ್ಕಾಗಲ್ಲ ಅಂತ ಹೇಳಿದ್ದಾರೆ. YN ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ ಒಂದು ನೆಲ್ಲಿ ಹಾಕ್ಸಕ್ಕಾಗಿಲ್ಲ ನಾನು ಒಬ್ಬ ಶಾಸಕ ಅಂತ. ಇದೆಲ್ಲ ನೋಡಿದ್ರೆ ಏನಾಗ್ತದೆ, ಇದೊಂದು ಅಭಿವೃದ್ಧಿ ಶೂನ್ಯ ಒಂದು ಸರ್ಕಾರ ಇದು ಸರ್ಕಾರದಲ್ಲಿ ಹಣ ಇಲ್ಲ, ಬರೀ ಇದನ್ನ ನಾವು ಮಾಡಿರೋದು ಗ್ಯಾರಂಟಿಗಳನ್ನು ಮಾಡ್ಕೊಂಡಿದೀವಿ ಅಂತ ಹೇಳ್ಕೊಂಡು ತಿರುಗ್ತಕ್ಕಂಥ ಸರ್ಕಾರ. ಈ ಒಂದು ಭ್ರಷ್ಟಾಚಾರದಲ್ಲಿ ನೋಡಿ, ಮೂಡ ಹಗರಣದಲ್ಲಿ 62 ಕೋಟಿ ಕೇಳ್ತಿದ್ದಂಥ ಮುಖ್ಯಮಂತ್ರಿಗಳು ಏನು ಬೇಡ ಅಂತ ಸರೆಂಡರ್ ಮಾಡಿದ್ರು. ಇವತ್ತು ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಹಣ ಏನಾಯ್ತು ಅದನ್ನ ಇವತ್ತು CBI ಕೊಟ್ಟಿದ್ದಾರೆ. ಈ ಒಂದು ವಸತಿ ನಿಗಮದಲ್ಲಿ ವಸತಿ ಇಲಾಖೆನಲ್ಲಿ ಆಗಿರ್ತಕ್ಕಂಥ 2100 ಕೋಟಿ ಇದಕ್ಕೆ ನಮ್ಮ BR ಪಾಟೀಲ್ ರವರೇ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. 2000 ರೈತರು ಇವತ್ತು ಆತ್ಮಹತ್ಯೆ ಆಗಿದೆ. ಕಾನೂನು ವ್ಯವಸ್ಥೆ ಅಡಗೆಟ್ಟಿದೆ ರಾಜ್ಯದಲ್ಲಿ. ಕಾನೂನು ವ್ಯವಸ್ಥೆಯಲ್ಲಿ ಗೃಹ ಮಂತ್ರಿಗಳು ಇದ್ದೀರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ. ಇವತ್ತು ಪ್ರತಿನಿತ್ಯ ಒಂದು ಮಹಿಳೆಯರ ಮೇಲೆ ಅತ್ಯಾಚಾರ, 1 ಗಂಟೆಗೆ ಒಂದು ದೌರ್ಜನ್ಯ ನಡೀತಾ ಇದೆ, ಪ್ರತಿ ಒಂದು ವಾರಕ್ಕೊಂದು ಅತ್ಯಾಚಾರ ಆಗ್ತಾ ಇದೆ. ಏನಾಗ್ತಾ ಇಲ್ಲ. ಮೊನ್ನೆ ನೋಡಿ RSS ಕೇಂದ್ರ ಕಚೇರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗಿದ್ದು ಕೂಡ RSS ಕಚೇರಿಗೆ ಹೋಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಡೇ ಲೈಟ್ ಅಲ್ಲಿ ಇದು ಮಾಡ್ತಿದ್ದಾರೆ. ಸೊ ಅಷ್ಟೇ ಅಲ್ಲ, ಇವರು ಒಂದು ಮನಸ್ಥಿತಿ ಏನಾಗಿದೆ ಇವತ್ತು ಜನರಿಗೆ, ಇವತ್ತು ಈ ರಾಜ್ಯದ ಜನರಿಗೆ ಅಭಿವೃದ್ಧಿ ಬೇಕಾಗಿದೆ ಹೊರತು ಇವ್ರು ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ, ನಮಗೆ ಇದು ಪಕ್ಷದ ವಿಚಾರ ಇಲ್ಲ. ಈ ರಾಜ್ಯದ 7 ಕೋಟಿ ಜನಸಂಖ್ಯೆ ಏನಿದ್ದಾರೆ ಅವರ ಅಭಿವೃದ್ಧಿಗೋಸ್ಕರ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿ ಇವರ ಪಾರ್ಟಿ ವಿಚಾರಕ್ಕೆ ನಾವು ಹೋಗುದಿಲ್ಲ. ಇದು ರಾಜ್ಯದ 7 ಕೋಟಿ ಜನಸಂಖ್ಯೆಯ ಒಂದು ಅಭಿವೃದ್ಧಿ, ಇದು ಅಭಿವೃದ್ಧಿ ಶೂನ್ಯವಾದಂತ ಸರ್ಕಾರ, ಇದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರ. ಇವತ್ತು ಅದನ್ನ ಮರೆಮಾಚಿಕೊಳ್ಳಿಕ್ಕೆ ಇವರು ಹೇಳಿಕೆ ಏನು ಕೊಟ್ಟಿದ್ದಾರೆ, 2 ಪಾಯಿಂಟ್ ನಾನು ಉಲ್ಲೇಖ ಮಾಡಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ವಕ್ತಾರರು ಕೆಲಸಕ್ಕೆ ಬಂದಿದ್ದಾರೆ. ಭ್ರಷ್ಟಾಚಾರ ಇದ್ದಿದ್ರೆ ಬಿಜೆಪಿ ಶಾಸಕರು ಇಲ್ಲ. ಸೊ ಇಡೀ ಯಾವುದು ಭ್ರಷ್ಟಾಚಾರ ಇದ್ದಿದ್ರೆ ಬಿಜೆಪಿಯ ನಾಯಕರು ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು ಸುಮ್ಮನೆ ಇರ್ತಿದ್ರ. ಬಿಜೆಪಿಯ ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು ನೆಮ್ಮದಿಯಾಗಿ ನಟರಾಜ್ ಗೌಡ್ರು ಕೇಳ್ತಾ ಇದ್ದಾರೆ, ಭ್ರಷ್ಟಾಚಾರ ಅನ್ನೋದಿದ್ರೆ ಬಹಳ ಸಿಂಪಲ್ ಭ್ರಷ್ಟಾಚಾರ ಇದ್ದಿದ್ರೆ ಆರ್ ಅಶೋಕ್ ಅವರು ಮತ್ತೆ ವಿಜಯೇಂದ್ರ ಅವರು ತಿಂಡುಂಡು ಮಲಗ್ತಾ ಇದ್ರ, ನೆಮ್ಮದಿಯಾಗಿ ಇರ್ತಾ ಇದ್ರ. ಏನು ಭ್ರಷ್ಟಾಚಾರ ಸುಮ್ಮನಿದ್ದಾರೆ. ಯಾರು ಅತೃಪ್ತರಿದ್ದಾರೆ, ಯಾರಿಗೆ ಸ್ವಲ್ಪ ಮಂತ್ರಿಗಿರಿ ಸಿಕ್ಕಿಲ್ಲ, ಅವರ ಕೆಲವರು ಅಸಮಾಧಾನ ವ್ಯಕ್ತಪಡಿಸಬಹುದು. ದೊಡ್ಡೇರಿ ಅವರೇ, ನೀವು ನಿಮ್ಮ ಸ್ಟ್ಯಾಂಡ್ ಇಟ್ಟಿದ್ದೀರಿ, ಅವರು ರೆಸ್ಪಾಂಡ್ ಮಾಡ್ತಿದ್ದಾರೆ. ಅದಕ್ಕೆ ಇಬ್ರು ಮಾತಾಡಿದ್ರೆ ಯಾರಿಗೇನ್ ಅರ್ಥ ಆಗುತ್ತೆ? ಇವಾಗ ನಾನು ಕ್ವಿಕ್ ರಿಯಾಕ್ಷನ್, ನಾನು ದೇವರಾಜ್ ಅವ್ರನ್ನ ಮಾತಾಡ್ಸೋದಿದೆ, ಅದಕ್ಕೆ ಮುಂಚೆ ನಟರಾಜ್ ಗೌಡ್ರ ಕ್ವಿಕ್ ರಿಯಾಕ್ಷನ್. ಈಗ ನೋಡಿ, ಈಗ ನಾನು ಹೇಳ್ತೀನಲ್ಲ ಭ್ರಷ್ಟಾಚಾರ ಇದೆ ಅಂದ್ರಲ್ಲ, ನಾನು ಭ್ರಷ್ಟಾಚಾರ ಇದ್ರೆ ನಾವು ಕಾಂಪ್ರಮೈಸ್ ಆಗಲ್ಲ. ಹೌದು, ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಇತ್ತು, ನಾವು ತನಿಖೆ ಮಾಡಿಸಿದ್ದೀವಿ, ಶಿಕ್ಷೆ ಆಗ್ತಾ ಇದೆ, ಯಾರ್ಯಾರು ಅಪರಾಧಿಗಳಿದ್ದಾರೆ ಜೈಲಲ್ಲಿದ್ದಾರೆ. ನಟರಾಜ್ ಗೌಡ್ರೆ, ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಇವಾಗ 10 ಗಂಟೆಗೆ ಮುಂಚೆದು ಒಂದು ಸ್ಟೋರಿ ನೀವು ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಹೇಳಿ. ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಹೋಗಿ ಮನೆಗಳ ಮುಂದೆ ಒಂದು ಪೇಪರ್ ಅಂಟಿಸ್ಬಿಟ್ಟು ಬಂದ್ಬಿಡ್ತಾ ಇದ್ದಾರೆ. ಯಾವ ಲೆವೆಲ್ ಅಲ್ಲಿ ಸರ್ಕಾರ ನಡೀತಾ ಇದೆ ಅನ್ನೋದು ಅರ್ಥ ಆಗ್ತಿಲ್ಲ ಸರ್. ಇವಾಗ ಹೊಸ ವಿಷಯ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ. ಯಾರಿಗೂ ಸಮೀಕ್ಷೆ ನಡೆಸಿಲ್ಲ, ಮನೆ ಒಳಗಡೆ ಜನ ಕೂತಿದ್ರು, ಹೊರಗಡೆ ಬಂದು ಪೇಪರ್ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಯಾವ ರೀತಿ ವ್ಯವಸ್ಥೆ? ಆತರ ಏನ್ ಗೊತ್ತಾ, ಇದಿನ್ನು ಆತರ ಲೋಪ ಆದ್ರೆ ಅದನ್ನ ಸರಿ ಮಾಡ್ತಾರೆ. ಯಾಕಂದ್ರೆ ಆತರ ಪೇಪರ್ ಅಂಟಿಸಿ ಹೋಗುವಂತ ಅವಕಾಶ ಮಲ್ಲೇಶ್ವರಂ ನಲ್ಲಿ ನಡೆದಿದೆ, ನಾನಿಲ್ಲ ಉದಾಹರಣೆ ಕೊಡ್ತಾ ಇದ್ದೀನಿ. ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಅದನ್ನ ನೂರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ 90 ದಿನದಲ್ಲಿ ಸಮೀಕ್ಷೆ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡ ಸರ್ಕಾರ ಯಾರ ಕೈಗೆ ಇದನ್ನ ಕೊಟ್ಟಿದೆ ಅಂತ ಗೊತ್ತಿಲ್ಲ. ಇಲ್ಲ ನೋಡಿ, ಎಲ್ಲಾ ಜಿಲ್ಲಾಡಳಿತ ಎಲ್ಲಾ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಡಳಿತ ಇದನ್ನ ಮೇಲುಸ್ತುವಾರಿ ಮಾಡಿ ಇದನ್ನ ಸಮೀಕ್ಷೆ ಮಾಡಬೇಕಾಗಿದೆ. ಎಲ್ಲಿ ಲೋಪ ಇದ್ರೂ ಕೂಡ ಅದನ್ನ ಸರಿ ಮಾಡುವಂತ ಕೆಲಸ ಆಗುತ್ತೆ. ಈ ತಾವು ಕೂಡ ಗಮನ ಸೆಳೆದಿದ್ದೀರಿ, ನಮ್ಗೆ ಸಂತೋಷ. ಅದು ನಾವು ಕೂಡ ಎಲ್ಲೆಲ್ಲಿ ನಮಗೆ ಗಮನ ಬರುತ್ತೆ, ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು, ಸಂಘ ಸಂಸ್ಥೆಗಳು ನಮಗೂ ಕೂಡ ಮಾಹಿತಿ ಕೊಡ್ತಾವ್ರೆ. ಇಲ್ಲಿ ಸರಿಯಾಗಿಲ್ಲ, ಇಲ್ಲಿ ಸರಿಯಾಗಿಲ್ಲ, ಅಲ್ಲಿ ಮತ್ತೆ ಮರುಪರಿಶೀಲನೆ ಮಾಡಿದ್ದೇವೆ. ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡ್ತಾ ಇದೀವಿ. ಸರ್ಕಾರ ಕೆಲಸ ಮಾಡುತ್ತೆ. ಥ್ಯಾಂಕ್ ಯು, ನೀವು ಅದನ್ನ ಗಮನ ತಂದಿದ್ದು. ಆದ್ರೆ ಎರಡನೇದಂದ್ರೆ ಈ ರೀತಿ ಸರ್ವೆಗೆ ಕಳಿಸಿರೋರು ಈ ರೀತಿ ಎಡವಟ್ಟು ಮಾಡ್ತಿದಾರಲ್ಲ, ಅವ್ರದ್ದು ಎಳದ ಒಳಗಡೆ ಹಾಕಬೇಕು ಸರ್. ಒಂದು ಜಾತಿ ಸಮೀಕ್ಷೆಯಿಂದ ಆಯಾ ಸಮುದಾಯಗಳಿಗೆ ಸಿಗಬೇಕಾದ ಬೆನಿಫಿಟ್ ಅನ್ನ ಅವ್ರು ಕಿತ್ಕೊಳ್ತಾ ಇದ್ದಾರೆ ಈ ಮೂಲಕ. ಭಾವನವರೇ, 99.99% ಅಷ್ಟು ಚೆನ್ನಾಗಿ ಕರಾರುವಕ್ಕಾಗಿ ನಡೀತಾ ಇದೆ. 0.00 ನನ್ನ ಮನೆ ಬಂದು ಯಾರು ಬಂದಿಲ್ಲ ಸರ್, ನನ್ನ ಮನೆ ಬಂದು ಯಾರು ಬಂದಿಲ್ಲ. ಬಂದಿಲ್ಲ ಅಂದ್ರೆ ಬರ್ತಾರೆ. ನಿಮ್ಮ ಮನೆಗೂ ಬರ್ತಾರೆ. ಕರಾರುವಕ್ಕಾಗಿ ಮಾಡಕ್ಕೆ ಈ ಸರ್ವೆ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಲೋಪ ಇದ್ರೆ ಸರಿ ಮಾಡ್ತಾರೆ. ಸಣ್ಣ ಪುಟ್ಟ ಲೋಪ ಇದ್ರೆ ಸರಿ ಮಾಡ್ತಾರೆ. ಅತ್ಯಂತ ವೈಜ್ಞಾನಿಕವಾಗಿ ಸಮಂಜಸವಾಗಿ
ಜಿಲ್ಲಾಡಳಿತದ ಮುಖಾಂತರ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಲೋಪ ಆಗ್ತಕ್ಕೂ ಕೂಡ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಆ ತರ ಆಗಿದ್ರು ಕೂಡ ಸರಿ ಮಾಡ್ಕೊಂತಾರೆ. ಆದ್ರೆ ಒಂದು ವಿಷಯ ನಾನೊಂದು ಎಕ್ಸಾಂಪಲ್ ಆಗಿ ಕೊಟ್ಟೆ, ವಾಪಸ್ ಬರ್ತೀನಿ ದೇವರಾಜ್ ಅವ್ರನ್ನ ಮಾತಾಡ್ಸೋದಿದೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.